ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರುಳಿ, ಯಾರು ಬರ್ತಾ ಇದಾರೆ, ಏನು ಹೊಸ ರುಚಿನ ತೋರಿಸ್ತಾ ಇದ್ದೀರಾ, ಯಾರನ್ನ ಕರೆಸ್ತಾ ಇದ್ದೀರಾ ಅಂತ ಕ್ವಶನ್ ಮಾರ್ಕ್ ಹಾಕೋಬೇಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ಅದ್ಭುತವಾದ ಅಡಿಗೆಗಳನ್ನ ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ. ನಮಸ್ಕಾರ. ಏನ್ ಮಾಡ್ತಾ ಇದೀರಾ ಮೇಡಮ್? ಇವತ್ತೊಂದು ಮೊಗಲಾಯಿ ಚಿಕನ್ ಕರಿ, ಪುದೀನಾ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಮೊಗಲಾಯಿ ಚಿಕನ್ ಕರಿ ಅಥವಾ ಮೊಗಲಾಯಿ ಸ್ಟೈಲ್ ಅಲ್ಲಿ ಪುದೀನಾ ಚಿಕನ್ ಕರಿ. ಓಕೆ ಓಕೆ, ಮೊಗಲಾಯಿ ಕಾರದಲ್ಲಿ ಪುದೀನ ಬೆಳೀತಾ ಇದ್ರ ಪುದೀನನ? ಪುದೀನ ಏನು ಹಳೇದಲ್ವ, ಅದೇನು ಹೊಸದಾಗಿ ಬಂದಿರೋದು. ಓ ಹಂಗೆ. ಓಕೆ, ಮೊಗಲಾಯಿ ಸ್ಟೈಲ್ ಅಲ್ಲಿ ಪುದೀನಾ ಚಿಕನ್ ಅನ್ನ ಮಾಡ್ತಾ ಇದಾರಂತೆ. ಓಕೆ ಮೇಡಮ್, ಪುದೀನಾ ಚಿಕನ್ ಮೊಗಲಾಯಿ ಸ್ಟೈಲ್ ಅಲ್ಲಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತಾ ಅವ್ರೆ? ಪುದೀನಾ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಪುದೀನಾ, ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಅರಿಶಿನ, ಗೋಡಂಬಿ, ಮೊಸರು, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಮೊಸರು, ಫ್ರೆಶ್ ಕ್ರೀಮು, ಗೋಡಂಬಿ ಯಾವಾಗೆಲ್ಲ ಹಾಕ್ತಿವಿ ಅದು ಮೊಗಲಾಯಿ ಸ್ಟೈಲ್ ಆಗ್ಬಿಡುತ್ತೆ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತಾ ಅವರು ಅದ್ಭುತವಾಗಿರುವಂತಹ ಒಂದು ಗ್ರೇವಿಯನ್ನ, ಚಿಕನ್ ಒಂದು ರಿಚ್ ಗ್ರೇವಿಯನ್ನ ಮಾಡಿ ತೋರಿಸ್ತಾ ಇದ್ರೆ. ಮಾಡಕ್ಕೆ ಏನ್ ಕೊಡ್ಲಿ ಮೇಡಮ್ ನಿಮ್ಗೆ? ಫಸ್ಟ್ ಈಗ ನನ್ಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ. ತಗೊಳ್ಳಿ ಮೇಡಮ್. ಏನ್ ಮಾಡ್ತಾ ಇದ್ದೀರಾ? ಗ್ರೇವಿ ತಾನೇ ಇದು? ಹಾ, ಓಕೆ. ಹಾಫ್ ಕೆಜಿ ಇರ್ಬೋದು. ಎಸ್, ಹಾಫ್ ಕೆಜಿ ಚಿಕನ್ ಇದೆ. ಒಳ್ಳೆ ಗ್ರೇವಿ ಆಗುತ್ತೆ. ಹಾಫ್ ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಜಾಸ್ತಿ ಇದೆ, ಹಾಫ್ಗಿನ್ನ ಜಾಸ್ತಿ ಇದೆ. ಹಳದಿ ಪೌಡರ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಹಳದಿ ಪೌಡರ್ನ ಯೂಸ್ ಮಾಡ್ತಾ ಇದೀವಿ. ಏನಿದು? ಮೊಸರು. ಓಕೆ, ಹಾಕಿ ಮೇಡಮ್. ಗಟ್ಟಿ ಮೊಸರು ಇದ್ರೆ ಓಕೆ, ಚೆನ್ನಾಗಿ ಬರುತ್ತೆ. ಆಯ್ತು. ಸ್ವಲ್ಪ ಉಪ್ಪು, ಆಮೇಲೆ ಮತ್ತೆ ಹಾಕೋಣ. ಓಕೆ ಮೇಡಮ್. ಚಿಕನ್ ಸ್ವಲ್ಪ ಹಿಡಿಯಷ್ಟು ಉಪ್ಪು. ಮೊಸರನ್ನ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೆನ್ಸ್ಕೊಳ್ತಾ ಇದೀವಿ. ಹೌದು, ಇದು ಸಾಫ್ಟ್ನೆಸ್ ಬರಕ್ಕೋಸ್ಕರ ಚಿಕನ್ ಅಲ್ವಾ? ಹೌದು. ಇದು ಒಂದು 15ರಿಂದ 20 ನಿಮಿಷ ನೆಂದ್ರೆ ಸಾಕು. ಚೆನ್ನಾಗಾಗುತ್ತೆ. 15 ಮಿನಿಟ್ಸ್ ನೆಂದ್ರೆ ಸಾಕಾಗುತ್ತೆ. ಇವಾಗ ಒಂದು ಮಸಾಲೆ ಗ್ರೈಂಡ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ ಮೇಡಮ್. ಮೆಣಸು 1 ಸ್ಪೂನ್ ಅಷ್ಟು. ಎಸ್ ಮೇಡಮ್. ಪುದೀನಾ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್. ಓಕೆ, ಮೆಣಸಿನ ಜೊತೆಗೆ ಪುದೀನಾ ಕಾಂಬಿನೇಷನ್ ಮಾಡ್ತಾ ಇದೀರಾ? ಹೌದು. ಆಮೇಲೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಪ್ರಮಾಣ ಜಾಸ್ತಿ ಇರ್ಬೇಕು. ಪುದೀನಾ ಚಿಕನ್ ಮೊಗಲಾಯಿ ಸ್ಟೈಲ್ ಅಲ್ಲಿ ಮಾಡಿ ತೋರಿಸ್ತಾ ಇದಾರೆ. ಒಂದೊಂದು ಚಿಕನ್ ಅನ್ನ ಒಂದೊಂದು ಸ್ಟೈಲ್ ಅಲ್ಲಿ ಮಾಡಿದಾಗ ಅದು ಆ ರುಚಿನೇ ಚೇಂಜ್ ಆಗ್ಬಿಡುತ್ತೆ. ಹಸಿಮೆಣಸಿನಕಾಯಿ ಖಾರ ಎಷ್ಟು ಬೇಕು ಎಸ್ ಮೇಡಮ್ ನೋಡ್ಕೊಂಡು ಹಾಕೋಬಹುದು. ಓಕೆ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬೇಕು. ಇದಿಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಮಾಡ್ಬಿಡಿ. ಆಯ್ತಾ ಮೇಡಮ್? ಫುಲ್ ಫೈನ್ ಪೇಸ್ಟ್. ಫೈನ್ ಪೇಸ್ಟ್ ಆಗಿದೆ. ಇದು ಕೊಡ್ಲಾ? ಏನ್ ಬೇಕು? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೋಬಹುದು ಮೇಡಮ್. ಒಗ್ಗರಣೆಗೆ ಚಕ್ಕೆ 1-2. ಓಕೆ. ಲವಂಗ 2. ಓಕೆ. ಏಲಕ್ಕಿ, ಕಪ್ಪೆ ಏಲಕ್ಕಿ ಬರುತ್ತೆ ನೋಡಿ, ಅದು ಸಹ ಹಾಕೋಬಹುದು ಇದ್ರ ಬದಲು. ಅನಾನಸು ಹಾಕೋಬಹುದು. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ಇದಕ್ಕೆ ಈರುಳ್ಳಿನ ಬ್ರೌನ್ ಮಾಡಿ ಸಹ ಮೇಲ್ಗಡೆ ಹಾಕೋಬಹುದು. ಮೇಲ್ಗಡೆ ಹಾಕೋಬಹುದು. ಓಕೆ. ನೀವು ಇನ್ನ ಗ್ರೈಂಡ್ ಮಾಡಿ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್. ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ. ಬ್ರೌನ್ ಮಾಡ್ಕೋಬೇಕು. ಓಕೆ. ಈರುಳ್ಳಿನ ಬ್ರೌನ್ ಆಗಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ. ಬಿಫೋರ್ ಆಗಿ ಮಾಡಿ ಇಟ್ಕೊಂಡ್ರೆ ಓಕೆ ಓಕೆ ಬೇಗ ಮಾಡ್ಕೋಬೇಕು. ಆಪ್ಷನ್. ಓಕೆ. ಅದಿನ್ನ ರಿಚ್ ಟೇಸ್ಟ್ ಕೊಡುತ್ತೆ. ಎಸ್. ಇದು ಚೆನ್ನಾಗಿ ಬ್ರೌನ್ ಆಗ್ಬೇಕಾ? ಇದುವೇ ಸ್ವಲ್ಪ ಬ್ರೌನ್ ಆಗಿದೆ. ಓಕೆ. ಓಕೆ, ಸ್ವಲ್ಪ ಬ್ರೌನ್ ಆಗಕ್ಕೆ ಶುರು ಆಗಿದೆ. ಈರುಳ್ಳಿ ಎಲ್ಲಾನು ಚೆನ್ನಾಗಿ ಬ್ರೌನ್ ಆದಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ಇದು ನೆನೆಸಿಟ್ಕೊಂಡಿರುವಂತಹ ಚಿಕನ್ ಅಲ್ವಾ ಸುಚಿತ್ರಾ? ಹಾಕಿ ಮೇಡಮ್. ಓಕೆ.
ಒಳ್ಳೆ ಗಟ್ಟಿ ಗ್ರೇವಿನಾ ನೀರ್ ಗ್ರೇವಿನಾ? ತಿಕ್ ಕರಿ. ಓಕೆ ಓಕೆ. ಸ್ವಲ್ಪ ಚಿಕನ್ನ ಫ್ರೈ ಮಾಡ್ಕೊಂಡು ಎಸ್ ಹಸಿ ಫ್ರೈ ಮಸಾಲ. ಮಾಡಿರಂತ ಎಸ್ ಹಾಕಿ ಮೇಡಮ್. Green ಮಸಾಲ. ವೆರಿ ಗುಡ್. ಪುದೀನ ಜಾಸ್ತಿ ಹಾಕಿದೀವಿ, ಸ್ವಲ್ಪ ಕೊತ್ತಂಬರಿ ಹಾಕಿದೀವಿ. ಮೇನು ಅದೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಹರಿಯಾಲಿ ಚಿಕನ್ ತರ ಕಾಣುತ್ತೆ ಮೋಸ್ಟ್ಲಿ. ಹಲೋ ಸುಚಿತ್ರಾ. ಗ್ರೀನ್ ಪುದೀನದ ಫ್ಲೇವರ್ ಮೇನ್ ಆಗಿ ಇದರಲ್ಲಿ ಇರುತ್ತೆ ಪುದೀನ ಚಿಕನ್. ಎಸ್. ಸ್ವಲ್ಪ ಮಸಾಲೆ ಫ್ರೈ ಆಗಿ ಎಸ್. ಹಸಿ ವಾಸನೆ ಹೋಗ್ಬೇಕು. ಮುಚ್ಬೇಕಾ ಸ್ವಲ್ಪ ಏನಾರು? ಬೇಡ ಅಲ್ಲ, ಸ್ವಲ್ಪ ಹುರಿಲಿ ಆಮೇಲೆ ಮುಚ್ಚ. ಯಾಕಂದ್ರೆ ಅದು ಹಸಿಮೆಣಸಿನಕಾಯಿ ಪುದೀನದಿಲ್ಲ ಹಸಿ ಫ್ಲೇವರ್ ಬರ್ತಾ ಇದೆ. ಎಸ್ ಮೇಡಮ್. ಅದೇನಿದೆ ಅದಕ್ಕೆ ಸ್ವಲ್ಪ ಫ್ರೈ. ಶುಂಠಿ ಬೆಳ್ಳಿ ಪೇಸ್ಟ್ ಏನ್ ಬೇಡವಾ ಇದಕ್ಕೆ? ಹಾಕಿದ್ದೀನಿ ರುಬ್ಬಕ್ಕೆ ಹಾಕಿದೀವಿ ಸ್ವಲ್ಪ ಅಷ್ಟೇ, ಬಟ್ ಪೇಸ್ಟ್ ಏನ್ ಹಾಕಂಗಿಲ್ಲ. ಇಲ್ಲ ಶುಂಠಿ ಬೆಳ್ಳುಳ್ಳಿ ರುಬ್ಬಿದೀವಲ್ಲ ಪೇಸ್ಟ್. ಓಕೆ ಮೇಡಮ್. ಓಕೆ ಓಕೆ. ಈಸಿ ಆಗಿರುತ್ತೆ. ಚಿಕನ್ ತುಂಬಾ ಜನ ಇಷ್ಟಪಡ್ತಾರೆ ಚಿಕನ್, ಯಾಕಂದ್ರೆ ತುಂಬಾ ಈ ಹೊಸ ಹುಡುಗರಿಗೆಲ್ಲ ಚಿಕನ್ನೇ ಬೇಕಾಗುತ್ತೆ. ಅವ್ರಿಗೆಲ್ಲ ಬಹಳ ಖುಷಿ ಆಗುತ್ತೆ. ಒಳ್ಳೆ ಗ್ರೇವಿ ಇದು, ಗಟ್ಟಿ ಗ್ರೇವಿ. ಏನಕ್ಕೆ ಬೇಕಾದ್ರೆ ಹಾಕೋಬಹುದು ನೀವು ಇದನ್ನ. ಅದ್ಭುತ ಇರುತ್ತೆ ಗ್ರೇವಿ ಮಾತ್ರ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಲ. ಟೊಮೆಟೊ ಬೇಕಾ? ಸ್ವಲ್ಪ ಟೊಮೆಟೊನ ರುಬ್ಕೋತೀನಿ. ಓಕೆ. ಸ್ವಲ್ಪ ಸಾಕು, ಟೊಮೆಟೊ ಜಾಸ್ತಿ ಬೇಡ. ರುಬ್ಕೊಳ್ಳಿ. ಇದನ್ನ ಪೇಸ್ಟ್ ಮಾಡ್ಕೊಂಡು ಆಮೇಲೆ ಕಾಜುನ ಪೇಸ್ಟ್ ಮಾಡ್ಕೊಂಡು ಬರೀ ಟೊಮೆಟೊ ಪೇಸ್ಟ್ ಅದು ಸ್ವಲ್ಪ. ಇವಾಗ ಗೋಡಂಬಿನ ಈಗ ಗೋಡಂಬಿ ಸಪರೇಟ್ ಆಗಿ ಮಾಡ್ಕೋತೀನಿ. ಓಕೆ. ಆ ಗೋಡಂಬಿ ಲಾಸ್ಟ್ ಅಲ್ಲಿ ಹಾಕೋದಕ್ಕೆ. ಓಕೆ ಮೇಡಮ್, ಹಾಕೊಳ್ಳಿ. ಫಸ್ಟ್ ಟೊಮೆಟೊ ಪ್ಯೂರಿ, ಅದಾದ ನಂತರ ಗೋಡಂಬಿಯ ಪೇಸ್ಟ್. ಹಿಂಗ್ ಬರ್ಬೇಕ್ರಿ ಫ್ಲೇವರ್. ಹಿಂಗ್ ಬಂದ್ರೆ ಅದು ಮಜಾ. ಹೌದು, ಅದಕ್ಕೆ ಅದು ಹಸಿ ವಾಸನೆ ಹೋಗ್ಬೇಕು, ಮಸಾಲೆ ಫ್ರೈ ಆಗ್ತಾ ಇರ್ಬೇಕು ಅಂತ ನಾನು ಹೇಳಿ. ಹಿಂಗಿರ್ಬೇಕು ನೋಡಿ, ಕೊತ ಅಂತ ಕುದೀತಾ. ಈಗ ನಾವು ರುಬ್ಬಿದ ಮಸಾಲೆ ಹಾಕಿ ತಕ್ಷಣ ನೀರ್ ಹಾಕಿದ್ರೆ ಅದು ಟೇಸ್ಟ್ ಹಿಡಿಯೋದೇ ಇಲ್ಲ ಚಿಕನ್. ಬಟ್ ಗಟ್ಟಿನೇ ಇರ್ಬೋದಲ್ವಾ ಇದು? ಗಟ್ಟಿ ಮಾಡ್ಕೊಂಡು ಚೆನ್ನಾಗಿರುತ್ತೆ. ತಿಕ್ಕರಿ. ಓಕೆ. ಈ ಕಾಜು ಪೇಸ್ಟ್ ಏನ್ ಹಾಕ್ತೀವಿ ಅದು ತಿಕ್ಕಾಗಿ ಬರುತ್ತೆ. ಓಕೆ. ಓಕೆ, ಒಳ್ಳೆ ಫ್ರೈ ರೀ ಸುಚಿತ್ರಾ. ಫ್ರೈ ಆಗಲ್ಲ, ಅದು ಫ್ರೈಯೂ ಆಗುತ್ತೆ ಅಷ್ಟಕ್ಕೆ ಮಾಡಿ. ಇಷ್ಟಕ್ಕೆ ನಿಲ್ಸಿದ್ರೆ ಸಾಕು ಅನ್ಸುತ್ತೆ ನನಗೇನ. ಹಿಂಗ್ ಬರ್ಬೇಕ್ರಿ ಫ್ಲೇವರ್. ಹಿಂಗ್ ಬಂದ್ರೆ ಅದು ಮಜಾ. ಟೊಮೆಟೊ ಪ್ಯೂರಿ ಹಾಕಿ, ಟೊಮೆಟೊ ಪೇಸ್ಟ್. ಎಸ್. ಟೊಮೆಟೊ ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತಲ್ಲ. ಒದಗುತ್ತೆ. ಇಲ್ಲ ಅಂದ್ರೆ ಗಟ್ಟಿ ಗೊಜೆ ಇದು. ಈಗ ಫ್ರೈ ಮಾಡೋವಾಗೆಲ್ಲ ಪೇಸ್ಟ್ ಮಾಡಿ ಹಾಕೋದ್ ಬೇಕಾಗಲ್ಲ, ಚಾಪ್ ಮಾಡಿನೇ ಹಾಕೋಬಹುದು. ಓಕೆ. ಸ್ವಲ್ಪ ಗ್ರೇವಿ ತಿಕ್ಬೇಕು, ಕರಿಬೇಕು ನಮ್ಗೆ ಅಂದಾಗ ಟೊಮೆಟೊನ ಗ್ರೈಂಡ್ ಮಾಡಿ ಹಾಕೋಬೇಕು. ಸಾರು ಬೇಕು ಅಂದಾಗ ಅಲ್ವೇನ್ರಿ? ಹೌದು. ಇನ್ ಸ್ವಲ್ಪ ಉಪ್ಪು ಹಾಕ್ತೀನಿ, ಮತ್ತೆ ಇನ್ ಸ್ವಲ್ಪ ಲಿಡ್ನ ಹಾಕಿ ಕ್ಲೋಸ್ ಮಾಡಿ. ಓಕೆ. ಗೋಡಂಬಿ ಪೇಸ್ಟ್ ಹಾಕಿದ್ರೆ ಮುಗೀತಾ? ಇನ್ನೇನು ಹಾಕ್ಬೇಕು? ಗರಂ ಮಸಾಲ ಸ್ವಲ್ಪ, ಗೋಡಂಬಿ ಕ್ಲೋಸ್ ಮಾಡ. ಓಕೆ ಅಲ್ರಿ. ಕುಕ್ಕಾಗಿದೆ. ಹಾಕಿರಿ. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ, ಒಂದು 1/4 ಚಮಚದಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಗರಂ ಮಸಾಲ ಲಾಸ್ಟ್ ಅಲ್ಲಿ. ಓಕೆ. ಫ್ಲೇವರಿಂಗ್ ಮತ್ತೆ ಕಾಜು ಪೇಸ್ಟ್. ಇನ್ನೂ ಗಟ್ಟಿ ಆಗುತ್ತಾ? ಓಕೆ. ಇಷ್ಟೇ? ಎಷ್ಟು ಸಾಕಲ್ಲ? ಸ್ವಲ್ಪ ಸಾಕು. ಒಳ್ಳೆ ಗ್ರೇವಿ ರೀ. ಇನ್ನ ಲಾಸ್ಟ್ ಅಲ್ಲಿ ನಾವು ಮೊಗ್ಲಾಯಿ ಡಿಶ್ ಆದ್ರೆ ಲಾಸ್ಟ್ ಅಲ್ಲಿ ಫ್ರೆಶ್ ಕ್ರೀಮ್ ಆಡ್ ಮಾಡಬೇಕು. ಇದಕ್ಕ ಆಪ್ಷನ್ ಬೇಕಂದ್ರೆ ಫ್ರೆಶ್ ಕ್ರೀಮ್ ಹಾಕೋಬಹುದು. ಆಫ್ ಮಾಡಿದ್ಮೇಲೆ ಗಾರ್ನಿಶ್ ಮಾಡುವಾಗ ಓಕೆ ಮೇಲೆ ಫ್ರೆಶ್ ಕ್ರೀಮ್ ಹಾಕೋಬಹುದು. ವೆರಿ ಗುಡ್ ರೀ. ಫಿನಿಶಾ? ಇನ್ನೊಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಬಿಡಿ. ಸ್ವಲ್ಪ ಕಾಜು ಪೇಸ್ಟ್ ಎಲ್ಲ ಆಯಿಲ್ ಮೇಲೆ ಬಂದ್ರೆ ಫಿನಿಶ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಮೊಘಲ್ ಸ್ಟೈಲಿನ ಒಂದು ಪುದೀನ ಚಿಕನ್ ಗ್ರೇವಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅದ್ಭುತವಾಗಿದೆ ಗ್ರೇವಿ. ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಬಾಯಲ್ಲಿ ನೀರು ಬರಕ್ಕೆ ಶುರು ಆಗುತ್ತೆ. ಒಂದು ಬಾಯಲ್ಲಿ ಎತ್ತಾಕೋಬೇಕು ಅಂತ, ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ಇನ್ನು ಕೆಲವೇ ನಿಮಿಷಗಳೇ ಅಲ್ಲಿರೋದು ನಮ್ಮ ಕೈಗೆ ಬರ್ದೇ ಇರುತ್ತಾ? ತಗೊಳ್ತೀವಿ ಸುಚಿತಾ ಅವರೇ, ರೆಡಿ ಮಾಡ್ಕೊಳ್ಳಿ. ನೋಡಿ ಸಾಕಾ ಬೆಂದಿದೆಯಾ ಅಂತ? ಸಾಕು. ಆಫ್ ಮಾಡೋಣ? ಸಾಕಲ್ಲ?
ಲಾಸ್ಟಲ್ಲಿ ಕಾಜು ಪೇಸ್ಟ್ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಅದ್ರ ಫ್ಯಾಟ್ ಕಂಟೆಂಟ್ ಏನಿದೆ ಅದ್ ಮೇಲ್ ಬಂದಿರುತ್ತೆ, ಅಷ್ಟಾದ್ರೆ ಸಾಕು ನಮ್ಗೆ. ಬಂತಲ್ಲ? ಹಾ. ಓಕೆ. ನಾವು ಅಷ್ಟೊಂದು ಆಯಿಲ್ ಎಲ್ಲೂ ಹಾಕ್ಲಿಲ್ವಲ್ಲ? ಹಾಕಿಲ್ಲ ಅಲ್ಲ, ಕಾಜು ಪೇಸ್ಟ್ ಅದರಿಂದ ಬರುವಂತದ್ದು ಆಯಿಲ್. ಬರುತ್ತೆ. ಚಿಕನ್ ಅಲ್ಲೂ ಬಿಡುತ್ತೆ. ವೆರಿ ಗುಡ್. ಓಕೆ. ಲಾಸ್ಟ್ ಅಲ್ಲಿ ಒಂದು ಪುದೀನ ಗಿಡ ನೆಟ್ಬಿಡ್ತಾ ಇದ್ದೀರಾ? ಹಾ, ಸರಿ ಹೋಯ್ತು. ಗೊತ್ತಾಗ್ಬೇಕಲ್ಲ ಪುದೀನ ಚಿಕನ್ ಅಂತ. ಕೊಡಿ, ಒಳ್ಳೆ ಗಿಡ ಕಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಮನೆಯಿಂದ ತಂದ್ರೇನು? ಇಲ್ಲ, ನೀವು ಒಗ್ಗರಣೆ ಡಬ್ಬಿದೆ. ಪುದೀನ ಚಿಕನ್ ಕರಿ ರೆಡಿ. ಓಕೆ, ಗಿಡದ ಸಮೇತ ಪುದೀನ ಚಿಕನ್ ಕರಿ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸುಚಿತ್ರ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ಭುತವಾದಂತಹ ಮೊಘಲ್ ಶೈಲಿಯ ಈ ಚಿಕನ್ ಕರಿ, ಪುದೀನ ಚಿಕನ್ ಕರಿ ಯಾವ ರೀತಿ ಮಾಡಿದ್ರು ಬಾಯಲ್ಲಿ ನೀರು ಬರೆಸ್ತಾ ಇದ್ದಾರೆ ಸುಚಿತ್ರ ಅವರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪುದೀನ ಚಿಕನ್ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಅರಿಶಿನ, ಮೊಸರು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ಕಾಳು ಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂ, ಈರುಳ್ಳಿ ಹಾಕಿ ಹುರಿದು ನೆನೆಸಿದ ಚಿಕನ್, ರುಬ್ಬಿದ ಮಿಶ್ರಣ, ನೀರು ಸೇರಿಸಿ 2 ನಿಮಿಷ ಬೇಯಿಸಿ. ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿ ರುಬ್ಬಿ ಚಿಕನ್ಗೆ ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ನಂತರ ಗರಂ ಮಸಾಲ, ರುಬ್ಬಿದ ಗೋಡಂಬಿಯನ್ನು ಹಾಕಿ ಕುದಿಸಿದರೆ ಪುದೀನ ಚಿಕನ್ ಕರಿ ಸವಿಯಲು ಸಿದ್ಧ. ಓಕೆ ಮೇಡಮ್, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ಓಕೆ, ಒಳ್ಳೆ ಗ್ರೀನ್ ಆಗಿ ಬಂದಿದೆ ಪುದೀನ ಕಲರ್. ಕೆಲವು ಸರಿ ಕಲರ್ ನೋಡಿದ್ರೆ ಚೆನ್ನಾಗಿರುತ್ತೆ, ಕೆಲವು ಸರಿ ರುಚಿ ನೋಡ್ಲೇಬೇಕು. ನೋಡೋಕೆ ಖಾರ ಇರೋ ಹತ್ರ ಇದೆ, ಖಾರ ಏನಿದೆ? ಖಾರ ಇಲ್ಲ. ಇಲ್ಲ, ಮುಗ್ಲಾಯಿ ರೆಸಿಪಿ ಅಂತ ಹೇಳಿದ್ಮೇಲೆ ನಿಮ್ಗೆ ಖಾರ ಬರಕ್ಕೆ ಚಾನ್ಸ್ ಇಲ್ಲ. ಖಾರ ಕಡಿಮೆನೆ ಹಾಕೋಬೇಕು ಅಲ್ವಾ? ಓಕೆ, ಖಾರ ಕಡಿಮೆ ಇದೆ. ಖಾರ ಕಡಿಮೆನೆ ಹಾಕೋಬೇಕು. ಖಾರ ತಿನ್ನೋರು ಹಾಕೋಬಹುದು, ಡಿಪೆಂಡ್. ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋಬಹುದು. ಇನ್ನು ಅಷ್ಟು ಮೆಣಸಕ್ಕೆ ನೀವು ಒಂದು 15 ಹಾಕ್ಬೋದಾಗಿತ್ತು. ನಾನು ಮಾಡೋವಾಗ್ಲೇ ಹೇಳಿದೆ ಇದು ಮುಗ್ಲಾಯಿ ಕರಿ ಅಂತ, ಅದರಿಂದ ಜಾಸ್ತಿ ಖಾರ ಮಾಡೋಕ್ಕಾಗಲ್ಲ. ಏನಿದ್ರು ಅದು ಸ್ವಲ್ಪ ಸ್ವೀಟಿಶ್ ಬರುತ್ತೆ, ಇದಕ್ಕೆ ಸ್ವಲ್ಪ ಶುಗರ್ ಸಹ ಆ್ಯಡ್ ಮಾಡ್ತಾರೆ ಇದಕ್ಕ. ಹಾ, ಮತ್ತೆ ಫ್ರೆಶ್ ಕ್ರೀಮ್ ಎಲ್ಲ ಹಾಕಿದ್ರೆ ಸ್ವೀಟಿಶ್ ಆಗಿ ಬರುತ್ತೆ. ಖಾರ ಕಡಿಮೆ ಇರ್ಬೋದು, ರುಚಿ ಗಟ್ಟಿ ಗ್ರೇವಿ ಒಂಥರ ಯೂನಿವರ್ಸಲ್. ಈ ತರ ಮಾಡ್ಬಿಟ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳಂಗಿಲ್ಲ. ಹೌದು, ಆ ಪುದೀನ ಫ್ಲೇವರೇ ಹಾಗೆ, ಅದು ಅದ್ಭುತವಾಗಿದೆ. ಥ್ಯಾಂಕ್ ಯು ಮೇಡಮ್. ಇದಕ್ಕೆ ಒಳ್ಳೆ ಸ್ವಲ್ಪ 1-2 ಚಪಾತಿನೋ 1-2 ಅಕ್ಕಿ ರೊಟ್ಟಿನೋ ಇದ್ರೆ ಅದ್ರ ಕಥೆನೇ ಬೇರೆ. ಓಕೆ, ಆ ಥರ ಕತೆ ಮಾಡ್ತೀವಿ ನಾವೀಗ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಒಂದು ಗ್ರೇವಿನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಅದ್ಭುತವಾದಂತ ಆರೋಗ್ಯದ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ ಒಳ್ಳೆಯವರೇ. ಏನ್ ಗುರುಜಿ ಇದು ಹೂಕೋಸ್ಗೆಲ್ಲ ಬಂದ್ಬಿಟ್ಟಿದ್ದೀರಾ? ಹೊಸ ಅನ್ವೇಷಣೆಗಳು, ಎಕ್ಸ್ಪೆರಿಮೆಂಟೇಷನ್ಗಳು. ಹೂಕೋಸಿನ ಸೂಪ್. ಹೂಕೋಸಿನಲ್ಲಿ ಸೂಪ್ ಮಾಡೋದಾ? ಓಕೆ, ಏನ್ ಮಾಡ್ಬೇಕು ಗುರುಜಿ? ಅದಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಹೂಕೋಸು ಸ್ಮೂದಿ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಈರುಳ್ಳಿ, ಬೆಳ್ಳುಳ್ಳಿ, ಬಾದಾಮಿ ಬೀಜದ ಹಾಲು, ಕಾಳು ಮೆಣಸಿನ ಪುಡಿ, ಉಪ್ಪು. ಇದನ್ನ ಫಸ್ಟ್ ಎಲ್ಲ ಹುರ್ಕೊಂಬೋಣ. ಓಕೆ, ಹುರ್ಕೊಂಡ್ಬಿಟ್ಟು ಅಲ್ಲಿ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ. ಸೊ ಮೊದಲು ಈರುಳ್ಳಿ ಹಾಕೊಳ್ಳೋಣ. ಹಾಕಿ. ನಾವು ಇಲ್ಲಿ ಮಾಡ್ತಕ್ಕಂಥ ಆಹಾರ ಕ್ರಮದಲ್ಲಿ ಅಥವಾ ಆಹಾರ ಪದ್ಧತಿನಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ನಾವು ಅಡುಗೆ ಕ್ರಮಗಳನ್ನ ಮಾಡೋದು ತೋರಿಸ್ಕೊಡ್ತಾ ಇದೀವಿ. ಈ ಆಹಾರ ಕ್ರಮಗಳನ್ನ ನೀವು ಅಳವಡಿಸ್ಕೊಂಡ್ರೆ ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆಗಳನ್ನ ಕಾಣ್ಬೋದು. ಜೊತೆಗೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು, ನಿಮ್ದೆಲ್ಲೋ ಒಂದು ಕ್ರಮ ಚೇಂಜ್ ಆಗುತ್ತೆ, ಆಹಾರ ಪದ್ಧತಿಯ ಕ್ರಮ ಚೇಂಜ್ ಆಗುತ್ತೆ. ಗುರುಜಿ, ಏನೇನು ಹಾಕಿದ್ವಿ ನಾವು? ಈರುಳ್ಳಿ, ಓಕೆ, ಬೆಳ್ಳುಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದೀವಿ. ಏನಕ್ಕೆ ಕೇಳಕ್ ಬಂದೆ ಅಂದ್ರೆ ಅದೇ ಅವ್ರಿಗೆ ಹೇಳ್ತಾ ಇದೀನಿ. ರೋಸ್ಟ್ ಮಾಡ್ಕೊಳ್ಳಿ ತಕ್ಷಣ ಎಣ್ಣೆ ಗಿಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ಬಿಟ್ಟಾರು. ಅದೊಂದು ಬಾಯಿಗೆ ಹಾಕೊಂಡು ತಿಂತಾ ಇದೆ, ಚೆನ್ನಾಗಿರುತ್ತೆ. ಅಯ್ಯೋ ಬೇಡ ಗುರುಜಿ, ಅದಾಗ್ಬಾರ್ದು. ಎಷ್ಟು ಚೆನ್ನಾಗಿರುತ್ತೆ. ಹುಳಗಳೆಲ್ಲ ಇರ್ತದೆ ಗುರುಜಿ, ನಾನು ವೆಜಿಟೇರಿಯನ್. ಓಹೋ, ಇದು ಬೇಯಿಸ್ತೀವಲ್ಲ ಗುರು, ರುಬ್ಬಿಡ್ತೀವ ಗುರುಜಿ? ಹೌದು ಹೌದು. ಓಕೆ. ಸೂಪ್ ಮಾಡಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಕ್ರೀಮ್ ಹಾಕ್ಬೇಕು, ಹಾಲು ಹಾಕ್ಬೇಕು, ಇವೆಲ್ಲ ಏನೇನೋ ಇರುತ್ತೆ. ಇಲ್ಲಿ ಅವೆಲ್ಲ ಇಲ್ದೇನೆ ನಾವು ಯಾವ ರೀತಿ ಸೂಪನ್ನ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀವಿ.
ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೋಣ, ಒಂದು ಹಾಕಿ ಗುರುಜಿ ಹಾಕಿ. ಮುಕ್ಕಾಲು ಲೋಟದಷ್ಟು ನೀರು ಹಾಕೋಣ. ಇನ್ನೂ ಸ್ವಲ್ಪ ಹಾಕಿ ಗುರುಜಿ, ಇನ್ನೂ ಸ್ವಲ್ಪ ಸಾಕು ಗುರುಜಿ. ಇದಕ್ಕೆ ಬಾದಾಮಿ ಹಾಲು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಓಕೆ. ಓಹೋ, ಬಾದಾಮಿ ಹಾಲಂದ್ರೆ ಮತ್ತೊಮ್ಮೆ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರ್ತೀನಿ. ಬಾದಾಮಿನ, ಹಸಿ ಬಾದಾಮಿನ ಚೆನ್ನಾಗಿ ನೀರಲ್ಲಿ ನೆನೆಸಿ ಅದನ್ನ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಹಿಂಡ್ಕೊಂಡಾಗ ಬರ್ತಕ್ಕಂಥ ಹಾಲನ್ನ ಮಾತ್ರ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತೀವಿ. ಸೊ ಸ್ವಲ್ಪ ಉಪ್ಪು ಹಾಕೋಣ. ಓಕೆ ಓಕೆ ಓಕೆ. ಪೆಪ್ಪರ್ ಒಂದು ಮುಕ್ಕಾಲು ಚಮಚ. ಹೌದೌದು, ಅದೇ ಟೇಸ್ಟ್ ಕೊಡೋದು ನಮಗೆ. ಹಾಂ. ಓಹ್, ಖಾರ ಕೊಡುತ್ತೆ, ರುಚಿ ಕೊಡುತ್ತೆ, ಸ್ವಲ್ಪ ಘಾಟ್ ಕೊಡುತ್ತೆ. ಓಕೆ ಗುರುಜಿ, ಹಂಗೆ ಒಂದು ಪ್ರಶ್ನೆ ಇತ್ತು. ಹಾಂ. ಒಬ್ರು ಬರ್ದಿದ್ದಾರೆ, ಅವರ ತಮ್ಮನ ಬಗ್ಗೆ ಬರ್ದಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ತಮ್ಮನಿಗೆ ಸ್ಮೋಕಿಂಗ್ ಚಟ ಇದೆ, ಏನ್ ಮಾಡಿದ್ರು ಸ್ಮೋಕಿಂಗ್ ನ ಬಿಡ್ತಾ ಇಲ್ಲ, ಬಾ ಗುರುಜಿ ಅಂತ ಕರ್ಕೊಂಡು ಹೋಗ್ತಿದ್ರೆ ಬರ್ತಾನೆ ಇಲ್ಲ. ಏನ್ ಮಾಡಬಹುದು ಸ್ಮೋಕಿಂಗ್ ನ ಬಿಡ್ಸಕ್ಕೆ? ಬರೀ ಸಿಂಪಲ್ ಪ್ರಶ್ನೆ, ಎಲ್ಲಾರ ಮಲ್ಲೂ ಸಾಮಾನ್ಯ ಪ್ರಶ್ನೆ. ಗೊತ್ತಾದವ್ರು ಕೇಳ್ತಾರೆ, ಗೊತ್ತಾಗದಿದ್ದವ್ರು ಕೇಳಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ. ಅದ್ ಹೆಂಗ್ ಬಿಡಿಸೋದು? ನಮ್ಮ ತಮ್ಮನಿಗೆ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ನನಗೆ ಅಂತ ಕೇಳ್ತಾ ಇದ್ದಾರೆ. ಸಾಧಾರಣವಾಗಿ ನಾವು ಕ್ಲೈಂಟ್ ಒಪ್ಪಿದ್ರೆ ಮಾತ್ರ ನಾವು ಟ್ರೀಟ್ ಮಾಡ್ತೀವಿ ಸಾಧಾರಣವಾಗಿ. ಬಟ್ ಇದು ಬಹಳ ಮುಖ್ಯ. ಒಂದು ಸಂಸಾರದಲ್ಲಿ 5-6 ಜನ ಇದ್ದು ಒಬ್ಬ ಅಡಿಕ್ಟ್ ಆಗ್ಬಿಟ್ರೆ ಮಿಕ್ಕವ್ರ ಜೀವನ ಎಲ್ಲ ನರಕ ಆಗತ್ತೆ. ಇದಕ್ಕೆ 3-4 ದಾರಿಗಳಿದೆ. ಹೇಳಿ ಗುರುಜಿ. ಅಷ್ಟನ್ನು ಕಂಬೈನ್ ಮಾಡ್ಬೇಕಾಗತ್ತೆ. ಹೇಳಿ ಗುರುಜಿ. ಈಗ ಕ್ಲೈಂಟ್ ಬರ್ದಿರೋದ್ರಿಂದ 3 ಜನ ಸಹಾಯಕರು ರೇಖಿ ಹಿಪ್ನಾಸಿಸ್ ಅಂತ 3.5 ದಿವಸದ ಕ್ಲಾಸ್ ಕಲಿಬೇಕು. ಓಕೆ ಗುರುಜಿ. ಕಲ್ತ್ಕೊಂಡು ಅವರೇ ಟ್ರೀಟ್ ಮಾಡ್ತಾ ಬರಬೇಕು. ನಾನು ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಒಂದು ಚಟವನ್ನ ಬಿಡಿಸೋದು ಹೆಂಗೆ, ಒಂದು ತೊಂದರೆಯಿಂದ ಹೊರಗೆ ಬರೋದು ಹೆಂಗೆ, ಯಾವುದೇ ರೀತಿ ತೊಂದರೆ ಆಗ್ಲಿ ಅದರಿಂದ ಹೊರಗೆ ಬರೋದು ಹೆಂಗೆ. ಆಮೇಲೆ ಆ ಚಟ ಈ ಜನ್ಮದಲ್ಲಿ ಬರ್ಬೇಕಾದ್ರೆ ಅದಕ್ಕೆ ಏನೋ ಒಂದು ಹಿನ್ನೆಲೆ ಇರುತ್ತೆ. ಓಹೋ. ನಾರ್ಮಲಿ ಒಂದು ಪಾಸ್ಟ್ ಲೈಫ್ ಏನೋ ಒಂದು ಇನ್ಸಿಡೆನ್ಸ್ ಇರುತ್ತೆ. ಸೊ ಅದನ್ನ ನೋಡಿ ಸರಿ ಮಾಡೋದು ಹೆಂಗೆ, ಇದೆಲ್ಲ ಹೇಳ್ಕೊಟ್ಬಿಡ್ತೀನಿ. ಜೊತೆಗೆ ಮನಸ್ಸಿನಿಂದ ಮನಸ್ಸಿಗೆ ಒಂದು ವಿಷಯವನ್ನ ತಲುಪಿಸಿ ಅವರು ಅದನ್ನ ಫಾಲೋ ಮಾಡಬೇಕು. ನಾವು ಹಾಕಿರೋ ಸಲಹೆನ ಅದನ್ನ ಹೇಗೆ ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಅವ್ರಿಗೆ ಹೇಳೋದು ಬೇಡ, ಇವ್ರ ಪಾಡಿಗೆ ಇವರು ಅವ್ರನ್ನ ಟ್ರೀಟ್ ಮಾಡ್ತಾ ಬರಲಿ. ಜೊತೆಗೆ ಐ ವಿಲ್ ಟೀಚ್ ಒನ್ ಮೋರ್ ಥಿಂಗ್. ಅಥವಾ ನಾನ್ ಮಾಡ್ತೀನಿ ಅದನ್ನ. ಆ ವ್ಯಕ್ತಿಗೆ ಆಕ್ಯುಪಂಕ್ಚರ್ ಮಾಡಕ್ ಆಗಲ್ಲ, ಯಾಕೆ ಒಪ್ಪಿಗೆ ಇಲ್ಲ. ಅವ್ರ ಬದಲು ಅವ್ರ ಮನೆಯವ್ರಿಗೆ ಯಾರಿಗಾದ್ರು ಪ್ರಾಕ್ಸಿ ತರ ಇವರೇ ಅವರು ಅಂತ ಮಾನಸಿಕವಾಗಿ ಡಿಕ್ಲರೇಷನ್ ಕೊಡ್ಕೊಂಡು ಇಲ್ಲಿ ಆಕ್ಯುಪಂಕ್ಚರ್ ಮಾಡಿದ್ರೆ ಅವ್ರಿಗಲ್ಲಿ ವರ್ಕ್ ಆಗುತ್ತೆ. ಎಸ್, ಇಟ್ ವರ್ಕ್ಸ್. ಸೊ ಕಿವಿನಲ್ಲಿ ಕೆಲವು ಪಾಯಿಂಟ್ಸ್ ಇದೆ, ಅದಕ್ಕೆ ಲೇಸರ್ ಥೆರಪಿನೂ ಯೂಸ್ ಮಾಡ್ಬೋದು, ಅಥವಾ ಆಕ್ಯುಪಂಕ್ಚರ್ ಮಾಡ್ಬೋದು. ದೇಹದ ಮೇಲೂ ಕೆಲವು ಪಾಯಿಂಟ್ಸ್ ಆಕ್ಯುಪಂಕ್ಚರ್ ಮಾಡ್ಬೋದು. ಈ ತರ ಕಂಬೈನ್ ಮಾಡಿ ಜೊತೆಗೆ ಫ್ಲವರ್ ರೆಮಿಡಿ ಅಂತ ಕೊಡ್ಬೋದು. ಈ ಅಡಿಕ್ಷನ್ ನ ಬಿಡೋದಕ್ಕೆ ಹೂವಿನ ಎಸೆನ್ಸಸ್ ಇರುತ್ತೆ, ಅದನ್ನ ನಾವು ಬಳಸ್ಬೋದು. ಆವಾಗ ಎಲ್ಲ ರೀತಿ ಕಂಬೈನ್ ಮಾಡಿದ್ರೆ 100-60 ಜನ ಆದ್ರೂ ಗ್ಯಾರಂಟಿ ಬಿಡ್ತಾರೆ. ಅವ್ರಿಗೇನು ಗೊತ್ತಿರಲ್ಲ, ಎಂತದ್ದು ಗೊತ್ತಿರಲ್ಲ. ಯಾಕೋ ಬೇಜಾರಾಗ್ತದೆ, ಬೇಡ ಬೇಡ, ವೆರಿ ಗುಡ್, ಹೀಗೆ ಬಿಟ್ಕೊಂಡ್ಬರ್ಬೋದು. ಅಂದ್ರೆ ಇದು ಧೂಮಪಾನ, ಮದ್ಯಪಾನ ಎಲ್ಲಾ ಚಟಗಳಿಗೂ ಬಿಡಿಸ್ಬೋದಾ? ಯಾವ ಚಟ ಆದ್ರೂ ಇದೆ ಮಾಡ್ಬೋದು. ಬಟ್ ನಾನ್ ಹೀಲಿಂಗ್ ತಗೋಬೇಕಾದ್ರೆ ಅವರ ಒಪ್ಪಿಗೆ ಇದ್ರೆ ಮಾತ್ರ ತಗೋತೀನಿ. ಓಕೆ, ಇದು ಸಾಕಾಗತ್ತೆ ಅನ್ಕೊಂಡಿದ್ದೀನಿ. ಇದನ್ನ ಆಮೇಲೆ ರುಬ್ಬಿಡ್ತೀವಲ್ಲ, ರುಬ್ಬೋಣ. ಈಗ ತಣ್ಣಗಾಗ್ಬೇಕು ಬೇರೆ. ಹೇಳಿ ಗುರುಜಿ. ಹೀಗೆ ನಾವು ಅವರ ಅರಿವಿಲ್ಲದೇನೆ ಅವ್ರಿಗೆ ಒಳ್ಳೆ ದಾರಿಗೆ ತರಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಬಟ್ ಡೈರೆಕ್ಟ್ ಆಗಿ ಮಾಡಿದ್ರೆ 190 ಜನಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಮಾಡಿದ್ರೆ 100ಕ್ಕೆ 50, 60, 70 ಜನಕ್ಕೂ ಆಗೋ ಸಾಧ್ಯತೆ ಇದೆ. ಇಟ್ಸ್ ವರ್ತ್ ಟೇಕಿಂಗ್ ಎ ಚಾನ್ಸ್. ಬಟ್ ಯಾವುದೇ ಸೂಪ್ ಅಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಇರ್ಲೇಬೇಕಲ್ಲ ಗುರುಜಿ? ಅದಿಲ್ಲ ಅಂದ್ರೆ ಸೂಪ್ ಕಂಪ್ಲೀಟ್ ಆಗಲ್ಲ ಅಂತ. ಹೌದು, ನಿಜ. ಸೊ ಈ ತಿರುಕೊಂಡಿರೋದನ್ನ ಒಂದು ಬಾಯ್ಲ್ ಮಾಡೋಣ. ಇದಕ್ಕೋ ಗಸಗಸೆ ಹಾಲ್ ತರ ಆಗೋಯ್ತು ಗುರುಜಿ, ಗಸಗಸೆ ಪಾಯಸ ತರ ಆಗೋಯ್ತು. ಗೊತ್ತಾಗಲ್ಲ ನೋಡಿ, ನಾವು ಆ ಹೂಕೋಸು ಹಾಕಿರೋದು ಗ್ರೈಂಡ್ ಆದ್ಮೇಲೆ. ಹೌದೌದು.
ಏನ್ ಹಾಕೊಟ್ರು ಗ್ರೈಂಡ್ ಮಾಡ್ಬಿಟ್ಟು ಯಾರು ಗೊತ್ತಾಗಲ್ಲ ಏನೇನ್ ಹಾಕೊಡ್ತಾರೋ ಹೋಟೆಲ್ಗಳಲ್ಲಿ ದೇವ್ರಿಗೆ ಗೊತ್ತು. ಅದಕ್ಕೆ ಎಲ್ಲಾ ಹೋಟೆಲ್ಗಳದ್ದು ಎಲ್ಲಾ ತಜ್ಞರಿಗೂ ಒಂದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಬಿಟ್ಕೊಡಲ್ಲ. ನಿಮ್ಗೆ ಗೊತ್ತಿರ ನಾ ಪಾನಿಪುರಿ ಮಾಡೋರ ಒಂದು 10 ಜನನ ಕರೆದ್ವಿ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ. ಅವರು ಬಂದಿದ್ರೆ ಕೇಳಿ, ಇಲ್ಲ ಸರ್ ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ. ಅವ್ನಿರೋ ಮಲ್ಲೇಶ್ವರಂ ನಾವು ತೋರ್ಸೋದು ಎಲ್ಲೋ ಒಂದ್ ಕಡೆ ತೋರಿಸ್ತೀವಿ, ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ ಸರ್, ಗೊತ್ತಾಗ್ಬಿಡುತ್ತೆ, ನಾವ್ ಹೇಳ್ಕೊಡಕ್ ಆಗಲ್ಲ ಸರ್ ಅಂತ ಹೇಳಿದ್ರು. ಒಂದ್ 5-6 ಜನ ಹೇಳಿದ್ರು. ಒಬ್ರು ಕರ್ಕೊಂಡ್ ಮಾಡಿಸಿದ್ವಿ ಅಂತ ಇಟ್ಕೊಳ್ಳಿ. ಅದರಿಂದ ಕೆಲವು ಮೈಂಡ್ ಸೆಟ್ಗಳು, ಅವ್ರದೇ ಆದಂತ ಕ್ರಮ ಪದ್ಧತಿಗಳು. ಕರೆಕ್ಟ್ ಆಗಿ ನೋಡಿ ಗುರುಜಿ, ಅದು ನೋಡಿ ಎಷ್ಟು ಹೇಳಿ ಮಾಡಿಸ್ದಂಗಿದೆ ಅದು. ಹೂಕೋಸಿನ ಸೂಪ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹೂಕೋಸನ್ನು ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂತಹ ಸೂಪ್ ಇದು. ನಾವ್ ಹೇಳ್ಬೇಕಷ್ಟೇ ಗಸಗಸೆ ಪಾಯಸದ ತರ ಇದೆ. ಗಸಗಸೆ ಪಾಯಸ ಒಂದಿನ ಮಾಡಿಟ್ಬಿಟ್ರೆ ಮಾರನೇ ದಿನ ಬೆಳಗ್ಗೆ ಹೆಂಗಿರುತ್ತೆ ಆರು. ಇದು ಗಸಗಸೆ ಪಾಯಸ ಅಲ್ಲ, ಇದು ಆರೋಗ್ಯಕರವಾದಂತಹ ಒಂದು ಸೂಪು. ಹೂಕೋಸನ್ನು ಹಾಕಿ ಮಾಡಿರ್ತಕ್ಕಂಥ ಸೂಪು. ಇದನ್ನ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಹೂಕೋಸು ಸ್ಮೂದಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಹೂಕೋಸು, ನೀರು ಹಾಕಿ ಬೇಯಿಸಿ, ಬಾದಾಮಿ ಬೀಜದ ಹಾಲು, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಕಲಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಬಿಸಿ ಮಾಡಿದರೆ ಹೂಕೋಸು ಸ್ಮೂದಿ ಕುಡಿಯಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ಮಾಡೋಣ. ಶೋರ್. ಏನಾಯ್ತು ಇಷ್ಟೊಂದು ಖಾರ ಬಂದ್ಬಿಟ್ಟಿದೆಯಲ್ಲ ಮೆಣಸಿಂದ? ಮೆಣಸು. ಆಹಾ, ಪರವಾಗಿಲ್ಲ, ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ, ಪ್ರಾಬ್ಲಮ್ ಇಲ್ಲ. ಒಂಥರ ಸಪ್ಪೆ ಆ ಥರದೆಲ್ಲ ಏನೂ ಇಲ್ಲ. ಏನೋ ಎಣ್ಣೆ ಹಾಕಿಲ್ಲ, ಅದಕ್ಕೆ ಬೆಣ್ಣೆ ಹಾಕಿಲ್ಲ, ಕ್ರೀಮ್ ಹಾಕಿಲ್ಲ ಅನ್ನೋದೆಲ್ಲ ಏನೂ ಗೊತ್ತಾಗಲ್ಲ. ಆರಾಮಾಗಿ ತಿನ್ಬೋದು, ನೋ ಪ್ರಾಬ್ಲಮ್. ಅಂದ್ರೆ ಏನಂದ್ರೆ ಫಸ್ಟ್ ಮನಸ್ಸಿರ್ಬೇಕು, ಕರೆಕ್ಟ್, ಆರೋಗ್ಯ ಕಾಪಾಡ್ಕೋಬೇಕು, ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ತಿನ್ನೋದು ಕಡಿಮೆ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಕೇಳ್ತಾರೆ, ಸಾರ್ ಗುರುಗಿ ಕೊಡ್ತಾರಲ್ಲ ಸಾರ್, ನೀವು ತಿಂತಿರಲ್ಲ, ಚೆನ್ನಾಗಿರುತ್ತೋ ಸಾರ್ ಅಂತಾರೆ. ಊರಪ್ಪ ನಿಂಗೆ ಆರೋಗ್ಯ ಬೇಕು ಅಂದ್ರೆ ತಿನ್ಬೇಡ, ಆರೋಗ್ಯ ಬೇಕು ಅಂದ್ರೆ ತಿಂತೀಯ. ನಿಮ್ಮ ಅಮ್ಮನೋ ಕೇಳೋ ಅಥವಾ ನಿಮ್ಮ ಅಪ್ಪನ ಕೇಳೋ ಅಥವಾ ನಿಮ್ಮ ಅಜ್ಜಿ ಕೇಳೋ, ಅವ್ರಿಗೆ ಇಷ್ಟ ಆಗುತ್ತೆ, ನಿನ್ಗೆ ಇಷ್ಟ ಆಗಲ್ಲ. ಹಂಗ ಸಾರ್ ಚೆನ್ನಾಗಿದೆ ಗುರುಜಿ, ಏನು ಕೆಟ್ಟದಾಗಿ ತಿನ್ನಕ್ಕಾಗಲ್ಲ, ಅವೆಲ್ಲ ಏನೂ ಇಲ್ಲ. ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ ಅದ್ಭುತವಾಗಿರುವಂತಹ ಅಡುಗೆನ ಮಾಡಿ ತೋರಿಸ್ತೀವಿ. ನಮ್ಮ ಮನೆ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ರೇಖಾ ಸೋಲಂಕಿ ಸರ್. ಓಕೆ, ರೇಖಾ ಸೋಲಂಕಿ ಅವರು ಎಲ್ಲಿದೆ ನಿಮ್ಮ ಮನೆ? ವಿಶ್ವಪ್ರಿಯ ನಗರ್ ಸರ್, ಬೇಗೂರು ವಿಶ್ವಪ್ರಿಯ ನಗರ್. ಓಕೆ, ಎಷ್ಟು ಜನ ಮಕ್ಕಳು? 2 ಸರ್. ಏನ್ ಮಾಡ್ಕೊಂಡಿದ್ದಾರೆ? ಮಗ 6th ಸ್ಟ್ಯಾಂಡರ್ಡ್, ಮಗಳು 3rd ಸ್ಟ್ಯಾಂಡರ್ಡ್. ಏನ್ ಮಗನ ಹೆಸರು ಏನು? ಅರ್ಜುನ್ ಸೋಲಂಕಿ. ಅರ್ಜುನ್ ಸೋಲಂಕಿ. ಮಗಳ ಹೆಸರು? ಅಶ್ವಿನಿ ಸೋಲಂಕಿ. ಯಜಮಾನ್ ಹೆಸರು? ಅಶೋಕ್ ಸೋಲಂಕಿ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದೀರಾ ನೀವು? ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ಯಾವ್ರು ನೀವು? ದಾವಣಗೆರೆ ಸರ್. ದಾವಣಗೆರೆ ಅವ್ರೇನು? ಚಿಕನ್ ಗ್ರೇವಿನಾ? ಏನಕ್ಕೆ ಚೆನ್ನಾಗಿರುತ್ತೆ? ಚಪಾತಿಗ, ಪೂರಿಗ, ಮುದ್ದೆಗ? ಚಪಾತಿಗೆ ಚೆನ್ನಾಗಿರುತ್ತೆ ಸರ್, ರೈಸಿಗೂ ಹಾಕೋಬಹುದು. ಚಿಕನ್ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕಿಚನ್ ಕಿಂಗ್ ಮಸಾಲ, ಅರಿಶಿನ, ತೆಂಗಿನಕಾಯಿ ತುರಿ, ಚಕ್ಕೆ, ಏಲಕ್ಕಿ, ಲವಂಗ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಪುದೀನ, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಳ್ಳಿ ಮಾಡಕ್ ಫಸ್ಟ್ ನಿಮ್ಗೆ? ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಒಂದು ಬೇಕು ಸರ್. ಸಾಕಾಗುತ್ತಾ ಇದು? ಹಾ, ಸಾಕು ಸರ್. ಇದು ಮೊದಲು ಚಿಕನ್ ಹಾಕೋಬೇಕು. ಹಾಕಿ ಮೇಡಮ್. ಸ್ವಲ್ಪ ಆನಿಯನ್ ಹಾಕ್ಬೇಕು ಸರ್. ಓಕೆ, ಸ್ವಲ್ಪ ಅರಿಶಿನ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ. ಓಕೆ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಸರ್. ಸ್ವಲ್ಪ? ಹೌದು ಸರ್. ಸ್ವಲ್ಪ ಧನಿಯಾ ಪುಡಿ ಹಾಕಿ ಸರ್. ಇದಕ್ಕೆ ಹಾಕ್ಬಿಡೋದಾ? ಓಕೆ, ಎವರೆಸ್ಟ್ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಸಾಕು ಸರ್. ಸಾಕಾ? ಇಲ್ಲ, ಸಿಮ್ಮಲ್ಲೇ ಇರಲಿ. ಸಿಮ್ಮಲ್ ಮಾಡಿ. ಅದು ಉಪ್ಪು ಹಾಕಿದ್ದೀನಲ್ಲ ಸರ್, ನೀರು ಬಿಟ್ಕೊಳ್ಳುತ್ತೆ. ಓಕೆ, ಮುಚ್ಚಿಕೊಂಡ ಇದನ್ನ ಮುಚ್ಚಿಬಿಡಿ ಸರ್. ಏನ್ ಕೊಡ್ಲಿವ ನಿಮ್ಗೆ? ತೆಂಗಿನಕಾಯಿ ತುರಿನಾ? ಹಸಿ ತೆಂಗಿನಕಾಯಿ ತುರಿ. ಹಸಿ ತೆಂಗಿನಕಾಯಿ ತುರಿ. ಓಕೆ. ಟೊಮೆಟೊ. ಓಕೆ, ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಸರ್. ಚೆನ್ನಾಗಿರುತ್ತಾ ಜಾಸ್ತಿ ಹಾಕಿದ್ರೆ? ಹೌದು ಸರ್. ಗ್ರೇವಿನ ಇದು? ಗಟ್ಟಿ ಗ್ರೇವಿನ, ತೆಳು ಗ್ರೇವಿನ? ಇಲ್ಲ, ಗಟ್ಟಿನೇ ಸರ್. ಗಟ್ಟಿ ಗ್ರೇವಿನ. ಶುಂಠಿ ಹಾಕ್ತಾ ಇದ್ದೀನಿ ಸರ್. ಕಾಯಿ ತುರಿ ಮತ್ತೆ ಟೊಮೆಟೊ, ಸ್ವಲ್ಪ ಶುಂಠಿ, ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ಏಲಕ್ಕಿ ಹಾಕ್ತಾ ಇದ್ದೀನಿ ಸರ್. ಹಾಕಿ ಮೇಡಮ್.
ಲವಂಗ ಹಾಕ್ತಾ ಇದ್ದೀನಿ ಸರ್. ಹಾಕಿ ಮೇಡಮ್. ಚಕ್ಕೆ ಸರ್. ಓಕೆ, ಚಕ್ಕೆ ಲವಂಗ ಎರಡು ಹಾಕಿದ್ದೀರಲ್ಲ? ಹೌದು ಸರ್, ಚಕ್ಕೆ ಲವಂಗ ಏಲಕ್ಕಿ. ಓಕೆ, ಸ್ವಲ್ಪ ಸಿಮ್ ಮಾಡಿಬಿಡಿ ಸರ್. ಸಿಮ್ ಮಾಡಲ್ಲ? ಓಕೆ, ಸಿಮ್ಮಲ್ಲಿ ಇದೆ. ಈ ಸ್ವಲ್ಪ ಗಸಗಸಿ ಹುರ್ಕೋಬೇಕು ಸರ್ ನಾನು. ಹುರ್ಕೊಂಡು ಅದಕ್ಕೆ ನೀವು ಇದು ಗಸಗಸಿನ ಹಾಕೋಬೇಕಾ? ಹೌದು ಸರ್, ಇದರಲ್ಲಿ ಓಕೆ ಹಾಕ್ಕೊಡ್ತಾ ಓಕೆ, ಇದ್ದೀನಿ. ಗಸಗಸಿ ಹಾಕಿ. ಎಷ್ಟು ಬೇಕು? 1 ಸ್ಪೂನ್ ಹಾಕಿದ್ರೆ ಸಾಕು ಸರ್. 1 ಸ್ಪೂನ್ ಗಸಗಸಿನ? ಹೌದು ಸರ್. ಪಟ ಪಟ ಅಂತ ಇದೆ ನೋಡಿ. ಸಾಕು ಸರ್. ಸಾಕಲ್ಲ? ಸಾಕು ಸರ್. ಹಾಕೋಣ ಅದಕ್ಕೆ. ಓಕೆ, ಹುರ್ಕೊಂಡಿರೋ ಗಸಗಸಿ ಅದಕ್ಕೆ ಹಾಕಿದೀವಿ. ಏನು ಹಾಕೋಬೇಕು ಅಂದ್ರಲ್ಲ? ಇಲ್ಲ, ಇಷ್ಟೇ ಸರ್ ಹಾಕಿ. ಪುದೀನ ಏನೋ ಹುರ್ಕೋತೀನಿ ಅಂದ್ರಲ್ಲ? ಪುದೀನ ತುಪ್ಪದಲ್ಲಿ ಹುರ್ಕೋಬೇಕು ಸರ್. ಇದು ಸಾಕಾ ತುಪ್ಪ? 1 ಸ್ಪೂನ್ ಹಾಕಿ ಸರ್, ಸಾಕು. ಓಕೆ, ಇದು ಏನದು? ಪುದೀನನಾ? ಪುದೀನ ಹಾಕ್ತಾ ಇದ್ದೀನಿ ಸರ್ ನಾನು. ಹಾಕಿ ಹಾಕಿ. ಅದನ್ನ ಅದಕ್ಕೆ ಹಾಕೋಬೇಕಾ ಇಲ್ಲ ಹುರ್ಕೊಳ್ಳೋಕ್ಕೆ? ಸರ್, ಇಲ್ಲ, ಅದು ಫ್ರೈ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸರ್ ನಾನು. ಸ್ವಲ್ಪ ನೋಡ್ತಾ ಇದ್ದೀನಿ. ಸಾಕಲ್ಲ ಇದು ತುಪ್ಪದಲ್ಲಿ ಫ್ರೈ ಆದ್ರೆ? ಸಾಕು ಸರ್. ಸಾಕು ಸರ್, ಆಫ್ ಆಫ್ ಮಾಡೋಣ. ಸರಿ. ಸ್ವಲ್ಪ ನೀರು ಹಾಕಿ ಮುಚ್ಚಿಡಿ ಸರ್. ಸ್ವಲ್ಪ ನೀರು ಹಾಕಿ. ಆಗಿದೆ ಸರ್ ಇದು. ಇದಕ್ಕೆ ಹಾಕೊಂಡ್ಬಿಡ್ತೀರಾ? ಓಹೋ, ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋಬೇಕು ಸರ್. ಏನಕ್ಕೆ ಮೇಡಮ್ ಎಣ್ಣೆ? ಇದಕ್ಕೆ ಹಾಕಬೇಕು ಸರ್ ಎಣ್ಣೆ. ಎಣ್ಣೆನೇ ಹಾಕ್ಬಿಡಿ, ಹಂಗೆ ಹಾಕಂಗಿಲ್ವಾ? ಇಲ್ಲ, ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಹಾಕಬೇಕು. ಸ್ವಲ್ಪ ಮುಚ್ಚಿ ಸರ್, ಇದು ಮುಚ್ಚಬೇಕು. ಏನು ಮಾಡೋಣ ಇವಾಗ? ಎಣ್ಣೆ ಬಿಸಿ ಮಾಡಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಷ್ಟು ಕುದಿಬೇಕಾ ಎಣ್ಣೆ? ಇಲ್ಲ ಸರ್, ಸ್ವಲ್ಪ ಬಿಸಿ ಆದರೆ ಸಾಕು. ಓಕೆ ಓಕೆ, ಆಫ್ ಮಾಡಿಬಿಡಿ ಸರ್, ಸಾಕು. ಓಕೆ, ಅದು ಸ್ವಲ್ಪ ಆರಬೇಕು ಸರ್ ಇನ್ನು. ಆರ್ಬೇಕಾ? ಹೌದು, ಅದರಲ್ಲೇ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಖಾರ ಪುಡಿ ಹಾಕ್ತೀರಾ? ಹೌದು. ಓಕೆ, ಬಂದಿದೆಯಾ? ಬಂದಿದೆ ಬಿಡಿ, ಬಂದಿರುತ್ತೆ ಬಿಡಿ. ಸಾಕು ಸರ್, ಇದು ಆಫ್ ಮಾಡಿಬಿಡೋಣ. ಇದನ್ನ ಆಫ್ ಮಾಡೋಣ? ಹಾಂ ಸರ್, ಇದು ಆಫ್ ಮಾಡಿಬಿಡಿ ಸರ್. ಆಫ್ ಆಗ್ಬಿಟ್ಟು ಇದು ಎಣ್ಣೆ ಬಿಸಿ ಮಾಡಿಬಿಟ್ಟು ಹಾಕ್ಬೇಕು ಅದರಲ್ಲಿ ಖಾರದ ಖಾರ? ಪುಡಿ. ಅಯ್ಯೋ, ಅದರಲ್ಲೇ ಹಾಕ್ತೀನಿ ಸರ್ ನಾನು. ಆಫ್ ಮಾಡಿ. ಏನು ಬೇಕು? ಎಣ್ಣೆ ಸ್ವಲ್ಪ ಹಾರಬೇಕು ಸರ್ ಇನ್ನೊಂದು. ಎಲ್ಲ ಆಫ್ ಆಗಿದೆ, ಯಾವುದು ಸ್ಟವ್ ಉರಿತಾ ಇಲ್ಲ, ಆದರೂ ಅಡುಗೆ ಆಗ್ತಾ ಇದೆ, ಅದೇ ವಿಶೇಷ. ಎಷ್ಟು ಬೇಕು ಖಾರದ ಪುಡಿ? 1-3 ಸ್ಪೂನ್ ಅಷ್ಟು ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿಯನ್ನ. ಸಾಕಾ? ಇನ್ನೂ ಸ್ವಲ್ಪ ಬೇಕಾ? ಇನ್ನೊಂದು ಸ್ವಲ್ಪ ಹಾಕಿ ಸರ್. ನಿಮಗೆ ಖಾರ ಅಂದ್ರೆ ಇಷ್ಟ ಅಲ್ವಾ? ಯಾರು ಹೇಳಿದ್ದು? ತಪ್ಪು ಕಲ್ಪನೆ. ಓಕೆ, ಸಾಕು ಸರ್. ಸಾಕಲ್ಲ? ಓಕೆ, ಸ್ವಲ್ಪ ಸ್ಟವ್ ಆನ್ ಮಾಡಿಬಿಡಿ ಸರ್. ಇದು ಸ್ಟವ್ ಆನ್ ಮಾಡ್ಲಾ? ಹಾಕಿ ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಕಿ. ಸರ್ ನಾನು. ದಾವಣಗೆರೆ ಸ್ಟೈಲ್ ಆಯ್ತು. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಚಿಕನ್ನ? ನಮ್ಮ ಮನೆಯವ್ರ ಫ್ರೆಂಡ್ ನಮ್ಮ ಮನೆಯವರಿಗೆ ಹೇಳ್ಕೊಟ್ಟಿದ್ರು ಸರ್ ಅವರು. ಓಹ್. ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಆಯ್ತು. ಪುದೀನ ಹಾಕ್ತಾ ಇದ್ದೀನಿ ಸರ್ ನಾನು. ಹಾಕಿ ಮೇಡಮ್. ಆ ಪುದೀನ ಮತ್ತೆ ಎಣ್ಣೆಲಿ ಫ್ರೈ ಮಾಡಿ, ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋದು? ಅವ್ರು ತುಪ್ಪದಲ್ಲಿ ಫ್ರೈ ಮಾಡ್ತಿರೋದು. ಓಕೆ, ಹಾಕಿ. ಮಸಾಲೆ ಹಾಕ್ತಾ ಇದ್ದೀನಿ ಸರ್. ಹಾಕಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಏನಿಲ್ಲ ಸರ್, ಮಕ್ಳಿಗೆ ಕಳ್ಸೋ ಅಷ್ಟಲ್ಲೇ ಎಲ್ಲ Time ಕೆಲಸ ಆಗ್ಬಿಡುತ್ತಾ? ಮುಗಿಸ್ಕೊಂಡು ನಿಮ್ದು ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ನೋಡ್ತೀನಿ. ಓಕೆ 1 ಗಂಟೆ ಫ್ರೀ ಮಾಡ್ಕೊಂಡ್ಬಿಟ್ಟು ಓಕೆ. ಸ್ವಲ್ಪ ಸಿಮ್ ಮಾಡಿಬಿಡಿ ಸರ್.
ಒಂದು 10 ನಿಮಿಷ ಬೇಯಲಿ ಸರ್ ಇದು. ಮುಚ್ಬೋಣ. ಎಲ್ಲ ಆಯ್ತಲ್ಲ, ಹಾಕಿದಿಲ್ಲ, ಇನ್ನೇನು ಹಾಕೋದಿಲ್ವಾ? ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು ಸರ್. ಇನ್ನು ಗರಂ ಮಸಾಲ ಇದೆಯಾ? ಹಾಕ್ಬಿಟ್ಟೆ ಮುಚ್ಬಿಡಿ. ಇದು ಗರಂ ಮಸಾಲ ಹಾಕ್ತಾ ಹಾಕಿ ಮೇಡಮ್, ಹಾಕಿ. ಇದು ಕಿಚನ್ ಕಿಂಗ್ ಮಸಾಲ ಅಂತ ಸ್ವಲ್ಪ ಹಾಕಿ ಮೇಡಮ್. ಇದೊಂದು 10 ನಿಮಿಷ ಬೇಯಬೇಕು ಸರ್. ಇನ್ನೇನು ಹಾಕೋದಿದ್ಯಾ? ಇಲ್ಲ ಸರ್, ಎಲ್ಲ ಹಾಕಿದಾಗೋಯ್ತಾ? ಹಾಕಿದ್ದು. ಜ್ಞಾಪಿಸ್ಕೊಳ್ಳಿ, ನಿಮ್ಮ ಯಜಮಾನ್ರಿಗೆ ಒಂದ್ಸರಿ ಫೋನ್ ಮಾಡಿ. ನಿಮ್ಮ ಯಜಮಾನ್ ಹೆಸರು ಹೇಳಿದ್ರಿ? ಅಶೋಕ್ ಸೋಲಂಕಿ. ಅಶೋಕ್ ಸೋಲಂಕಿ ಒಂದ್ಸರಿ ಫೋನ್ ಮಾಡಿ ಕೇಳಿ, ಕರೆಕ್ಟ್ ಆಗಿ ಹಾಕಿದೀನಿ, ಮಿಸ್ ಆಗಿದೆಯಾ ಅಂತ ಕೇಳ್ಬಿಡಿ. ಇಲ್ಲ, ಹಾಕಿದ್ದೀನಿ ಸರ್, ನಾನೇ ಮಾಡೋದು ಸರ್ ಮನೇಲಿ. ಹೌದಾ? ಓಕೆ, ಮುಚ್ಬಿಡ್ಲಾಗಿದ್ರೆ ಮುಚ್ಚಿ ಸರ್, ಸಿಮ್ ಮಾಡಿ ಸರ್ ಸ್ವಲ್ಪ. ಓಕೆ ರೇಖಾ ಅವ್ರು ರೆಡಿ ಆಗಿದ್ಯಾ? ರೆಡಿ ನೋಡುವ, ತೆಗೀರಿ. ಏನಾಗಿದೆ ಕತೆ? ಆಗಿದೆ ಸರ್. ಓ, ಎಣ್ಣೆ ಎಲ್ಲ ಬಿಟ್ಟಿದೆ, ಚೆನ್ನಾಗಿ ಆಗಿದೆ. ಗೊಜ್ಜು ಅನ್ಕೊಂಡಿದೀನಿ. ಸಾರು ಅಂತಿದ್ರಿ, ಗೊಜ್ಜು ಆಗ್ಬಿಟ್ಟಿದೆ. ಇಲ್ಲ ಸರ್, ಚಿಕನ್ ಗ್ರೇವಿ ಅಂತ ಹೇಳಿ. ಚಿಕನ್ ಗ್ರೇವಿ ಅಂತ ಹೇಳಿದ್ದ? ಹೌದು ಸರ್. ಓಕೆ, ಅಷ್ಟೇನಾ? ಆಗಿದೆ ಸರ್. ಮಲ್ಲಿ ಮಾಡೋದು ಹಿಂಗೆ ಬರೋದಾ? ಹೌದು ಸರ್. ಕಲರ್ ಹಿಂಗೆ ಬರುತ್ತಾ? ಇದೇ ತರ ಇದೆ ಸರ್. ಓಕೆ, ಆಫ್ ಮಾಡೋಣ. ಆಫ್ ಮಾಡಿ ಸರ್. ಓಕೆ, ಚಿಕನ್ ಗ್ರೇವಿ ರೆಡಿ ಆಗಿದೆ ಸರ್. ಓಕೆ. ಏನಿದು ಚಪಾತಿ ನಿಮ್ಮೂರಿಂದ? ಚಪಾತಿ ಇಲ್ಲಿ ತಗೊಂಡಿದ್ದೆ ಸರ್ ನಾನು. ಚಿಕನ್ ರೇಖಾ ಸೋಲಂಕಿ ಹೌದು. ಅವ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಒಂದು ಚಿಕನ್ ಗ್ರೇವಿಯನ್ನ ಮಾಡಿ ತೋರಿಸಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ ಚಿಕನ್ ಗ್ರೇವಿ. ಒಂದು ಹೊಸ ಮೆಥಡ್ ಹಾಕಿ ಅವ್ರ ಯಜಮಾನರು ಹೇಳಿರೋದೆಲ್ಲ ತಲೆಯಲ್ಲಿ ಇಟ್ಕೊಂಡು ಹಂಗೆ ಜ್ಞಾಪಿಸ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಚಿಕನ್ ಗ್ರೇವಿ ಮಾಡುವ ವಿಧಾನ. ಮೊದಲು ಬಾಣಲೆಗೆ ಚಿಕನ್, ಈರುಳ್ಳಿ, ಅರಿಶಿನ, ಕಲ್ಲುಪ್ಪು, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನಂತರ ನೀರು ಸೇರಿಸಿ ಬೇಯಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಏಲಕ್ಕಿ, ಲವಂಗ, ಚಕ್ಕೆ ಹಾಕಿ ಚಿಕ್ಕ ಪ್ಯಾನ್ಗೆ ಗಸಗಸೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಪುದೀನ ಹಾಕಿ ಹುರಿದುಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಬೆಂದ ಚಿಕನ್ಗೆ ಹಾಕಿ ಜೊತೆಗೆ ತುಪ್ಪದಲ್ಲಿ ಹುರಿದ ಪುದೀನ, ತಯಾರಿಸಿಕೊಂಡ ಮಸಾಲ, ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಿಸಿ. ಈಗ ಚಿಕನ್ ಗ್ರೇವಿ ಸವಿಯಲು ಸಿದ್ಧ. ಓಕೆ ರೇಖಾ ಅವರೇ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಇಬ್ಬರು ಮಕ್ಕಳು ಕರ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಏನ್ ಮಗಳ ಹೆಸರು ಏನಂತ ಹೇಳಿದ್ರಿ? ಅಶ್ವಿನಿ ಸರ್. ಮಗನ ಹೆಸರು? ಅರ್ಜುನ್. ಅರ್ಜುನ್, ಅಶ್ವಿನಿ. ಹಾಯ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರೋ ಚಿಕನ್ ಮಾಡಿದೀರಾ. ಮಕ್ಳಿಗೆ ಇಷ್ಟ ನೀವು ಮಾಡೋ ಚಿಕನ್? ಮಕ್ಕಳು ನಾನ್ ವೆಜ್ ತಿನ್ನಲ್ಲ ಸರ್. ನೀವೇನ್ರಿ ಹಿಂಗೆ? ನಾನು ತಿನ್ನಲ್ಲ. ಅಯ್ಯಯ್ಯೋ, ನಮ್ಮ ಮನೆಯವ್ರು ಅಷ್ಟೇ ತಿನ್ನೋದು ಸರ್. ಪಾಪ, ಅದಕ್ಕೆ ಅವ್ರೊಬ್ರಿಗೆ ಟೆನ್ಷನ್. ಇಲ್ಲ ಸರ್, ಮಾಡ್ಕೊಡ್ತೀನಿ, ಅವ್ರೊಬ್ಬರೇ ತಿಂತಾರೆ. ಬಟ್ ನೀವು ತಿನ್ನೋಳಲ್ಲ, ಏನಿಲ್ಲ, ಅವ್ರೊಬ್ರೆ ಹೆಂಗ್ ತಿನ್ನೋದು? ನಾನು ಸರಿಯಾಗಿ ಮಾಡ್ಕೊಟ್ಟಿರ್ತೀನಿ ಸರ್. ಅಯ್ಯೋ, ಒಳ್ಳೆ ಕತೆ ಆಯ್ತು. ಅದಕ್ಕೆ ನೀವು ಮಾಡ್ಬೇಕಾದ್ರೆ ಕೇಳಿ, ನೀವು ವೆಜ್ಜಾ ನಾನ್ ವೆಜ್ಜಾ ಅಂತ. ನಾನ್ ವೆಜ್ ಸರ್. ನಾನ್ ವೆಜ್ ಸರ್. ಹೆಂಗ್ರಿ ನೀವು ನಾನ್ ವೆಜ್ಜು ತಿನ್ನಲ್ಲ ಅಂತೀರಾ? ಅಷ್ಟೆಲ್ಲ ಸರಿ ಇದೆ ಸರ್. ಚೆನ್ನಾಗಿದೆ ಗ್ರೇವಿ ನೋಡಿ ಸರ್. ಸ್ವಲ್ಪ ಚೆನ್ನಾಗಿದೆ ಗ್ರೇವಿ. ಚೆನ್ನಾಗಿದೆ. ಎಲ್ಲ ಸೈಡ್ಸಾ? ಹೌದು ಸರ್. ನಿಮ್ಮನೇನಕ್ಕೆ? ನಿಂಬೆಹಣ್ಣು ಇದಕ್ಕೆ ಹಿಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹಂಗೆ ಚೆನ್ನಾಗಿ ಬಿಡ್ರಿ. ನಿಮ್ಮ ಆಪ್ಷನ್, ಬೇಕು ಅಂದ್ರೆ ಹಾಕೋಬಹುದು, ಬೇಡನೇ ಬಿಡ್ಬೋದು. ಬಿಡ್ಬೋದು. ಓಕೆ, ಓವರ್ ಆಲ್ ಗ್ರೇವಿ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಒಳ್ಳೆ ಗ್ರೇವಿ ಮಾಡಿದ್ದಾರೆ ರೇಖಾ ಅವರೇ. ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮಗೆ ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಹೋಗಿ ಅಲ್ಲಿ ಹೋಗಿ ಏನು ಬೇಕಾದ್ರೂ ತೊಗೊಂಡು 1000 ರೂಪಾಯಿನ ಕಡಿಮೆ ಮಾಡ್ಕೋಬೋದು. ಯುನಿಬಿಕ್ ಕುಕ್ಕೀಸ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಮಕ್ಳಿಗೋಸ್ಕರ ಅಂತಲ್ಲ, ದೊಡ್ಡವರು ತಿನ್ಬೋದು ಇದನ್ನ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಡಬೇಕು, ತಿನ್ನಕ್ಕೆ ರುಚಿಯಾಗಿರ್ಬೇಕು, ಮಾಡಕ್ಕೂ ಈಸಿಯಾಗಿರ್ಬೇಕು. ಯಾರಾದ್ರೂ ಮನೆಗೆ ಬಂದ್ರೆ ಫಟ್ ಅಂತ ಮಾಡ್ಕೊಡ್ಬೇಕು, ಆ ತರ ಅಡಿಗೆ ತೋರಿಸ್ಬೇಕು. ಅದನ್ನ ತೋರಿಸ್ಕೊಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರಕಾಶ್ ಅವರು. ಪ್ರಕಾಶ್ ಅವ್ರು ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದಾರೆ ಪ್ರಕಾಶ್ ಅವ್ರು? ಸರ್, ಇವತ್ತು ಒಂದು ಒಳ್ಳೆ ಸ್ನಾಕ್ಸ್ ತರ ಐಟಮ್ ಮಾಡ್ಕೊಡ್ತೀನಿ. ಸ್ನಾಕ್ಸ್ ತರ ಐಟಮ್ ಮಾಡ್ಕೊಡ್ತೀರಾ? ಏನದು? ಪನ್ನೀರ್ ಚಿಲ್ಲಿ ಫ್ರೈ. ಪನ್ನೀರ್ ಚಿಲ್ಲಿ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಪನ್ನೀರ್ ಚಿಲ್ಲಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಿಕ್ಸಿಂಗ್ ಬೋಲ್ ಕೊಡಿ. ಒಂದ್ ಕಡೆ ಎಣ್ಣೆ ಎತ್ಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಮಿಕ್ಸ್ ಮಾಡ್ತೀನಿ ಸರ್.
ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ 1/4 kg ಇದೆ ಇದು. 1/4 kg ಪನ್ನೀರಾ? ಹೌದು, ಈ ಥರ ಫಿಂಗರ್ ಸೈಜ್ ಕಟ್ ಮಾಡ್ಕೋಬೇಕು. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಓಕೆ. ಕಾರ್ನ್ಫ್ಲವರ್ ಒಂದು 2 ಸ್ಪೂನ್ ಹಾಕ್ತೀನಿ. ಓಕೆ. ಉಪ್ಪು, ಅಕ್ಕಿ ಹಿಟ್ಟು 1 ಸ್ಪೂನ್. ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಕಲ್ಸ್ಕೋಬೇಕು. ಹೌದೌದು. ಓಕೆ. ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ಖಾರ ಪುಡಿ ಹಾಕಿ ಸರ್. ಖಾರ ಪುಡಿ ಬೇಕಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಕಾರ ಪುಡಿ ನಾವು ಬಳಸ್ತಾ ಇದೀವಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಓಕೆ. ಉಪ್ಪು, ಖಾರ, ಕಾರ್ನ್ಫ್ಲವರು ಮತ್ತೆ ಮೈದಾ ಹಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಲ್ಲ? ಹೌದು ಸರ್. ಸ್ವಲ್ಪ ನೀರು ಹಾಕೊಂಡ್ರೆ ಎಲ್ಲ ಮಿಕ್ಸ್ ಆಗುತ್ತೆ, ಇಟ್ಕೊಂಡ್ಬಿಡ್ತಿದ್ರ. ಓಕೆ. ಹಾಕ್ಬೋದಲ್ಲ? ಆಯ್ತು. ಓಯ್, ಚೆನ್ನಾಗಿ ಬಿಸಿ ಆಗಿದೆ. ಓಕೆ. ಆ ಕಾರ್ನ್ಫ್ಲವರು ಮತ್ತೆ ಮೈದಾ ಹಿಟ್ಟು ಹಾಕದೇನೆ ಗಟ್ಟಿ ಹಿಡ್ಕೊಳ್ಳಿ. ಹೌದೌದು, ಗಟ್ಟಿ ಹಿಡ್ಕೊಳ್ಳಿ ಅಂತ. ಅದೇ ಈವ್ನಿಂಗ್ ಟೈಮು ಸ್ನಾಕ್ಸ್ ಕಲ ಇದು? ಸ್ನಾಕ್ಸ್ ಆಗುತ್ತೆ. ಓಕೆ. ಸಾಕಾಗಿದೆಯಾ? ಆಗಿದೆಯಲ್ಲ? ತೆಗೆದ್ಬಿಡೋಣ. ತೆಗ್ಬಿಡಿ. ಅದೇ ಸಾಕು. ಹಿಂಗೆ ತಿಂದ್ರೆ ಇದು ಪನ್ನೀರ್ ಕಬಾಬು. ಅಷ್ಟೇ, ಪನ್ನೀರ್ ಕಬಾಬ್. ಪನ್ನೀರ್ ಕಬಾಬು ಇವು ಹಿಂಗೆ ತಿಂದ್ರೆ ಪನ್ನೀರ್ ಕಬಾಬು. ಹೌದು ಸರ್. ನಾವು ರೆಡಿ ಮಾಡ್ಕೊಂಡು ತಿಂದ್ರೆ ಪನ್ನೀರ್ ಚಿಲ್ಲಿ ಸ್ನಾಕ್ಸ್. ಎಣ್ಣೆ ಹಾಕೋಣ ಸ್ವಲ್ಪ? ಬಿಸಿ ಇದೆ ಎಣ್ಣೆ ಹಾಕಿ. ಇದೇ ಎಣ್ಣೆ ಹಾಕೋಬೋದಲ್ವಾ? ಹಾಕಿ ಏನಿಲ್ಲ, ಏನು ಸಾಕ್ಬಿಡಿ ಸರ್. ಈರುಳ್ಳಿ ಹಾಕ್ತೀನಿ. ಹಾಕಿ ಸರ್. ಒಂದು ಅರ್ಧ ಕಪ್ ಈರುಳ್ಳಿ ಇದೆಯಾ? ಹಾಕಿ. ಚೆನ್ನಾಗಿ ಫ್ರೈ ಆಗಬೇಕಲ್ಲ ಇದು? ಸ್ವಲ್ಪ ಫ್ರೈ ಆಗಬೇಕು. ಜೊತೆಯಲ್ಲಿ ಗ್ರೀನ್ ಚಿಲ್ಲಿ ಹಾಕ್ತೀನಿ. ಹಾಕ್ಬಿಡಿ. ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್ ಹಾಕ್ತೀನಿ. ಹಾಕಿ. 3 ಒಟ್ಟಿಗೆ ಆಗ್ಬೋದು, ಏನಲ್ಲ. ಓಕೆ. ಚೆನ್ನಾಗಿ ಫ್ರೈ ಆಗಲಿ ಇದನ್ನ. ಆಗ್ಲಿ ಸರ್, ಚೆನ್ನಾಗಾಗ್ಲಿ ಫ್ರೈ, ಪ್ರಾಬ್ಲಮ್ ಇಲ್ಲ. ಬ್ರೌನ್ ಆಗ್ಬೇಕಾ ಸ್ವಲ್ಪ? ಇದು ಸ್ವಲ್ಪ ಬ್ರೌನ್ ಆಗಲಿ, ಚೂರು ಬೆಂದ್ರೆ ಚೆನ್ನಾಗಿರುತ್ತೆ. ಇವೆಲ್ಲ ಸ್ವಲ್ಪ ನಾವು ಚೈನೀಸ್ ತರ ಆಗುತ್ತೆ. ಹೌದು, ಇದನ್ನ ತಗೊಂಡು ನಾವು ಮಾಡೋದೆಲ್ಲ ಕಬಾಬ್ ಮಾಡ್ಕೊಂಡು ಅದನ್ನ ಚೈನೀಸ್ ಮಾಡಿ ಅದಕ್ಕೊಂದು ಹೆಸರು ಕೊಟ್ಟು ಅಷ್ಟೇ. ಯಾಕಂದ್ರೆ ವೆಜ್ ಅವ್ರು ಚೆನ್ನಾಗಿರುತ್ತೆ, ಏನಿಲ್ಲ ಅಲ್ಲ, ಬೇರೆ ತಿನ್ನಕ್ಕೆ ಅದ್ಭುತವಾಗಿರುತ್ತೆ. ಅದಕ್ಕೆ ಒಂದೊಂದು ಡಿಫ್ರೆಂಟ್. ನನಗೆ ಗೊತ್ತಿರಂಗೆ ಇದೇ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ತಿನ್ಬೋದು. ಇದು ಕ್ರಿಸ್ಪಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ಹೌದು, ಆ ಮೈದಾ ಹಿಟ್ಟು ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಗಟ್ಟಿಯಾಗಿದೆ. ಆ ಮೆತ್ಗೆಲ್ಲ ಇಲ್ಲ, ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗ್ತಾ ಇದೆ. ಇದ್ರಲ್ಲಿ ಹಾಕ್ಬಿಡಿ ಸರ್, ಜೊತೆ ಸ್ವಲ್ಪ ಮಿಕ್ಸ್ ಆಗಲಿ, ಖಾರ ಎಲ್ಲ ಹೋಗಲಿ. ಇವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಎಣ್ಣೆಗೆ ನಂತರ ಸ್ವಲ್ಪ. ಹೌದು, ಖಾರ ಎಲ್ಲ. ಬಟ್ ನೋಡ್ಕೊಂಡಾಗ ತುಂಬಾ ಈಸಿ ಅನ್ಸುತ್ತೆ. ಮಾಡ್ಕೊಳಕ್ ಶುರು ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿ. ಅದು ಏನಂದ್ರೆ ಆ ಪ್ರೊಸೀಜರ್ ತಿಳ್ಕೊಬೇಕಷ್ಟೇ, ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಸ್ವಲ್ಪ ಪ್ರೊಸೀಜರ್ ತಿಳ್ಕೊಂಡ್ರೆ ಅಡಿಗೆ ಬಹಳ ಈಸಿ ಮಾಡ್ಬೋದು. ಇವಾಗ ಸ್ವಲ್ಪ ಸಾಸ್ ಹಾಕ್ತೀನಿ. ಹಾಕಿ ಸರ್. ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್ ಒಂದು ಅರ್ಧ ಸ್ಪೂನ್ ಹಾಕಿ. ಅಂತೂ ಚೈನೀಸ್. ಹೌದು, ಟೊಮೆಟೊ ಸಾಸ್ ಹಾಕಿ. ಪೆಪ್ಪರ್, ಓಹೋ, ಕಲರ್ ಬಂತು. ಮಂಚೂರಿ ತರ ಬರ್ತಾ ಇದೆ. ಹೌದು, ಸಾಕಾ? ಇಷ್ಟೇನೆ? ಅದು ಮೆಣಸಿನ ಪುಡಿ ಸಾಕಾ? ಬೇಕಾದ್ರೆ ನಾವು ಹಾಕೋಬಹುದು, ಖಾರ ಸಾಕಾಗುತ್ತೆ. ಚಿಲ್ಲಿ ಬೇರೆ ಇದೆಯಲ್ಲ, ಖಾರ ಬರುತ್ತೆ. ಸಾಕು, ಆಫ್ ಮಾಡಿಬಿಡಿ ಸರ್. ಇದು ಆಗಿದೆಯಾ? ಸಾಕು. ಸಿಕ್ಕಾಪಟ್ಟೆ ಫಾಸ್ಟ್ ರೀ ಪ್ರಕಾಶ್. ಮಾಡ್ಕೋಬಹುದು ಬಿಡ್ರಿ. ಹೌದು, ಮಾಡ್ಕೋಬಹುದು. ಆಯ್ತಾ? ಆಯ್ತು ಸರ್, ಅಷ್ಟೇ. ಪನ್ನೀರ್ ಚಿಲ್ಲಿ ಫ್ರೈ ಕಳಿಸಿ. ಏನ್ರಿ ಇಷ್ಟು ಅಂತ ನೀರು ಇಷ್ಟ ಆಗಿದೆ? ಹೌದಾ, ನೀನು ಫ್ರೈ ಮಾಡ್ದೆ? ಓಕೆ, ವೆರಿ ಸಿಂಪಲ್, ತುಂಬಾ ಈಸಿ ಮೆಥಡ್ ಇದು. ಪನ್ನೀರ್ ಚಿಲ್ಲಿ ಸ್ನಾಕ್ಸು ಸಾಯಂಕಾಲ ಹೊತ್ತು ಬಂದಾಗ ಏನಾರು ತಿನ್ಬೇಕು ಅನ್ಕೊಂಡಾಗ, ಹೋಟ್ಲಿಗೆ ಹೋಗ್ಬೇಕು ಅನ್ಕೊಂಡಾಗ, ಇಲ್ಲ ಮನೇಲೆ ಮಾಡ್ಕೋಬೇಕು ಅನ್ಕೊಂಡಾಗ ನಮ್ಮ ಪ್ರಕಾಶ್ ಅವರು ತೋರಿಸಂತ ಈ ಚಿಲ್ಲಿ ಸ್ನ್ಯಾಕು, ಅದ್ಭುತವಾದಂತಹ ಪನ್ನೀರ್ ಚಿಲ್ಲಿ ಸ್ನ್ಯಾಕ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪನ್ನೀರ್ ಚಿಲ್ಲಿ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಕತ್ತರಿಸಿದ ಪನ್ನೀರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ನೀರು,
ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಕರಿದ ಪನ್ನೀರ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಪನ್ನೀರ್ ಚಿಲ್ಲಿ ಫ್ರೈ ರೆಡಿ ಟು ಟೇಸ್ಟ್. ಓಕೆ ಪ್ರಕಾಶ್ ಅವ್ರು ಟೇಸ್ಟ್ ಮಾಡೋಣ. ಮಾಡಿ ಸರ್. ಪನ್ನೀರ್ ಚಿಲ್ಲಿ ಸ್ನ್ಯಾಕ್ ನ ನೋಡೋಣ. ವೆಜ್. ಅದ್ಭುತ. ತುಂಬಾ ಜನ ಫೋನ್ ನಂಬರ್ ಕೇಳ್ತಿರ್ತಾರೆ ರೀ. ಫೋನ್ ನಂಬರ್ ಹೇಳ್ರಿ ನಿಮ್ದು. ಹೇಳ್ರಿ ಬರ್ಕೋಬೇಕು. ನಿಮಿಷ ತಾಳ್ರಿ. ಬರ್ಕೊಳ್ಳಿ. ಹೇಳಿ ಸರ್. 99 99 45 99 45 07 07 46 46 80. 4680. ಹೌದು ಸರ್. ಓಕೆ ತುಂಬಾ ಚೆನ್ನಾಗಿದೆ. ಹೌದು ಸರ್. ಇಷ್ಟೊಂದು ಈಸಿಯಾಗಿ ಮಾಡ್ಕೋಬಹುದು ಅಂತ ಗೊತ್ತಿರಲಿಲ್ಲ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್. 5 ರಿಂದ 10 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇನೆ. 10 ನಿಮಿಷಕ್ಕೆ ಒಂದು ಒಳ್ಳೆ ಸ್ನ್ಯಾಕ್ನ ಮಾಡ್ಕೋಬಹುದು. ಅದು ಅದ್ಭುತವಾಗಿ ಮಾಡ್ಕೋಬಹುದು ಅನ್ಕೊಂಡ್ರೆ ಯಾಕೆ ಮಾಡ್ಕೋಬಾರ್ದು? ತುಂಬಾ ಚೆನ್ನಾಗಿದೆ ರೀ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ವೆಜ್ ಅವ್ರಿಗೆ ಇಷ್ಟ ಆಗುತ್ತೆ, ನಾನ್ ವೆಜ್ ಅವ್ರಿಗೆ ಇಷ್ಟ ಆಗುತ್ತೆ. ಸಾಯಂಕಾಲ ಹೊತ್ತು ಅಲ್ಲಿ ಇಲ್ಲಿ ತಿನ್ಬೇಕು ಅನ್ಕೊಂಡಾಗ ಮನೇಲೆ ಮಾಡ್ಕೊಂಡಾಗ ಆರೋಗ್ಯನೂ ವೃದ್ಧಿ ಆಗುತ್ತೆ, ಜೊತೆಗೆ ನಮ್ಮ ಬಾಯಿ ರುಚಿ ಕೂಡ ಚೆನ್ನಾಗಿರುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿ ಟೈಮ್ ಆಗೋಯ್ತಲ್ರಿ, ಏನ್ ಮಾಡೋಕ್ಕಾಗುತ್ತೆ? ನೀವು ಬರ್ಬೇಕು ಕಾರ್ಯಕ್ರಮಕ್ಕೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಹೆಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನಂತೂ ಕರ್ಸ್ಕೊಳ್ತೀವಿ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ